ಸ್ನೇಹಮಯಿ ಕೃಷ್ಣ ಹಿಂದೆ ಬಿಜೆಪಿ ನಾಯಕರಿದ್ದಾರೆ. ಕಾಂಗ್ರೆಸ್ ಶಾಸಕ ರಂಗನಾಥ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬಿಜೆಪಿ ಹಿಂದೆ ನಿಂತು ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದೆ. ಯಾರದ್ದೋ ಹೆಗಲ ಮೇಲೆ ಗನ್ ಇಟ್ಟು ಹೊಡಿತಿದ್ದಾರೆ. ಸ್ನೇಹಮಯಿ ಕೃಷ್ಣರನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳ್ತಾರೆ ಶಾಸಕ ರಂಗನಾಥ್. ಅವರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಗಳು ಭಾಳಷ್ಟು ಇಡೀ ಕರ್ನಾಟಕ ರಾಜ್ಯವೇ ನೋಡ್ತಾ ಇದೆ. ಮೂಢ ಒಂದು ಆರೋಪ ತಂದ ನಂತರ ಇವತ್ತು ಅವರನ್ನು ಯಾರು ಹಿಂದೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ, ಯಾವ ಪಕ್ಷದವರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ. ಅದನ್ನು ರಾಜಕೀಯವಾಗಿ ಅವ್ರನ್ನ ಬಳಸ್ಕೊತಾ ಇದ್ದಾರೆ. ಅವ್ರಿಗೆ ಏನೇನು ಬೇಕು ಬಿ ಜೆ ಪಿ ಪಕ್ಷದವರು ಹೇಳಿಕೆ ಕೊಡಿಸ್ಬೇಕು, ಅವ್ರ ಮೂಲಕ ಕೊಡಿಸೋಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಯಾವುದೇ ವ್ಯಕ್ತಿಯ ಒಂದು ಸಾಧಾರಣ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವಲೋಕನ ಮಾಡೋಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತ ಅನ್ನಿಸ್ಕೋತೀವಿ. ಇವತ್ತು ಕೃಷ್ಣ ಅವರ ಹಿನ್ನೆಲೆ ಭಾಳಷ್ಟು ಜನಕ್ಕೆ ಗೊತ್ತಿರೋಂಥ ವಿಚಾರ. ಸೊ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.